ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಾಯಂಕಾಲ ಕಾಫಿ ಜೊತೆಗೆ ಗರ್ಗರಿಯಾದ ಚಕ್ಲಿ ನೀವು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿಗೆ ನಾನು ಒಂದು ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಲೈಟಾಗಿ ಬ್ರೌನ್ ಆಗುತ್ತೆ, ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಇದು ಈಗ ಆಗಿದೆ, ಇದು ತಣ್ಣಗಾಗಬೇಕು. ಈಗ ತಣ್ಣಗಾಗಿದ್ಮೇಲೆ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ. ಇದನ್ನು ಈಗ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ, ಫುಲ್ ನೈಸಾಗಿರಬೇಕು. ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ತರ್ತರಿಯಾಗಿದ್ದರೆ ಚೆನ್ನಾಗಿರಲ್ಲ ಚಕ್ಲಿ, ನೈಸಾಗೇ ಇರಲಿ. ಈಗ ಅದೇ ಮಿಕ್ಸಿಗೆ ಒಂದು ಲೋಟ ಕಡಲೆಪಪ್ಪು, ನೋಡಿ ಇದನ್ನು ಅದೇ ಥರ ನೈಸಾಗೆ ಪುಡಿ ಮಾಡ್ಕೋಬೇಕು. ನೋಡಿ ಇದೇ ಥರ ನೈಸಾಗೆ, ತರ್ತರಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರೋಲ್ಲ. ಈಗ ಮತ್ತೆ ಅದೇ ಮಿಕ್ಸಿಗೆ ಒಣಮೆಣಸಿನ್ಕಾಯಿ, ನಿಮಗೆ ಚಕ್ಲಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಆಮೇಲೆ ಕಾಯಿ ತುರಿ, ನಾನು ಮಸಾಲೆ ರುಬ್ಬಿ ಮಾಡುವಂಥ ಚಕ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ಒಬ್ಬೊಬ್ಬರು ಬರೀ ಖಾರದ ಪುಡಿ ಹಾಕಿ ಮಾಡಿ ತೋರಿಸ್ತಾರೆ. ನೋಡಿ ಈ ಥರ ರುಬ್ಕೊಳ್ಳಿ. ನೋಡಿ ಈ ಥರ ಚಟ್ನಿ ಥರ ರುಬ್ಕೋಬೇಕು. ನೀವು ಈ ಥರ ಚಟ್ನಿ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಈ ಟೈಪ್ ಒಂದ್ಸಲಿ ಮಾಡಿ ನೋಡಿ. ಈಗ ಒಂದು ಪಾತ್ರೆಗೆ ಒಂದು ಬೌಲು ಅಕ್ಕಿ ಹಿಟ್ಟು, ಆಮೇಲೆ ರುಬ್ಬಿರೋ ಅಂಥ ಉದ್ದಿನಬೇಳೆ ಹಿಟ್ಟು ರುಬ್ಕೊಂಡಿದ್ವಲ್ಲ ತೆಳ್ಳಗೆ, ಅದು 1-2 ಚಮಚ ಹಾಕ್ಕೊಳ್ಳಿ. ಆಮೇಲೆ 1 ಚಮಚ ಹುರ್ಗಡ್ಲೆ ಹಿಟ್ಟು, ಹುರ್ಗಡ್ಲೆ ಹಿಟ್ಟು ಜಾಸ್ತಿ ಹಾಕ್ಬೇಡಿ, ಚೆನ್ನಾಗಿರೋಲ್ಲ. ಆಮೇಲೆ ಸ್ವಲ್ಪ ಉಪ್ಪು. ಇದು ಚಕ್ಲಿ ಮೆತ್ತಗಾಗ್ಬಿಡುತ್ತೆ, ಜಾಸ್ತಿ ಎಣ್ಣೆ ಕುಡಿಯುತ್ತೆ. ಹುರ್ಗಡ್ಲೆ ಹಿಟ್ಟು ಕಮ್ಮಿ ಹಾಕ್ಕೊಳ್ಳಿ. ಒಂಚೂರು ಜೀರಿಗೆ, ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ 1-2 ಚಮಚ ಅಷ್ಟು ಎಣ್ಣೆ, ಬಿಸಿ ಎಣ್ಣೆ, ಯಾಕಂದರೆ ಇದೇ ಸಾಟಿ ಕೊಡೋದು, ಗರ್ಗರಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಇದೆ, ಅದಕ್ಕೋಸ್ಕರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಹಾಕೋಕ್ಕೆ ಹೋಗ್ಬೇಡಿ. ಈಗ ಅದಕ್ಕೆ ರುಬ್ಬಿರೋ ಅಂಥ ಮಸಾಲ, ನಾವು ಒಣಮೆಣ್ಸಿನ್ಕಾಯಿ ರುಬ್ಕೊಂಡಿದ್ವಲ್ಲ ಆ ಮಸಾಲ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಬರೀ ಖಾರದ ಪುಡಿ ಹಾಕಿ ಮಾಡ್ತಾರೆ, ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈಗ ಇದನ್ನು ಫಸ್ಟು ಆ ಮಸಾಲನ ಹಿಟ್ಟು ಜೊತೆ ನೀಟಾಗಿ ಕಲಿಸ್ಕೋಬೇಕು. ಈಗ ಮಸಾಲೆ ನೀರು ಸ್ವಲ್ಪ ಹಾಕ್ತಾ ಇದ್ದೀನಿ. ನೀಟಾಗಿ ಉಂಡೆ ಗಂಟಿರಬಾರ್ದು, ಆ ಥರ ನೀಟಾಗಿ ಕಲಿಸ್ಕೊಳ್ಳಿ ಫಸ್ಟು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದ ಬರಬೇಕು, ಅಲ್ಲಿ ತನಕ ಚೂಚೂರೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ ಒಂದೇ ಸಲ, ಮೆತ್ತಗಾದರೆ ಚೆನ್ನಾಗಿ ಬರೋಲ್ಲ ಚಕ್ಲಿ. ಈಗ ನಾನು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋತೀನಿ. ನೋಡಿ ಈ ಥರ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಅದಕ್ಕೆ ಬಂದಿದೆ ಇವಾಗ. ನೋಡಿ ಈ ಥರನೇ ಕಲಿಸ್ಕೊಳ್ಳಿ, ತುಂಬ ಮೆತ್ತಗೆ ಕಲಿಸ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಈಗ ಮೇಲೆ ಚೂರು ಎಣ್ಣೆನ ಚೆನ್ನಾಗಿ ಗ್ರೀಸ್ ಮಾಡಿ, ಇದನ್ನೀಗ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಿ. ಈಗ ನೋಡಿ ನಾನು ಚಕ್ಲಿ ಒರಳಲ್ಲಿ ಹಾಕ್ತಾ ಇದ್ದೀನಿ. ಅರ್ಧ ಗಂಟೆ ಆದಮೇಲೆ ನೋಡಿ ಇದೇ ಥರ ನೀಟಾಗಿ ಸುತ್ತಿ. ನೀವು ಗಟ್ಟಿ ಕಲಿಸಿದ್ರೆ ಈ ಥರ ಮಾಡೋಕ್ಕೆ ಬರೋಲ್ಲ, ಸುತ್ತಕ್ಕೆ ಬರೋಲ್ಲ ಚಕ್ಲಿ. ಆಮೇಲೆ ಹುರ್ಗಡ್ಲೆ ಜಾಸ್ತಿ ಹಾಕಿದ್ರು ಈ ಥರ ಸುತ್ತಕ್ಕೆ ಬರೋಲ್ಲ, ಎಲ್ಲ ಕಿತ್ತೋಗುತ್ತೆ. ಅದಕ್ಕೆ ನಾನು ಹೇಳಿರೋ ಅಷ್ಟು ಅಳ್ತಾನೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ನೋಡಿ ಎಣ್ಣೆ ಕಾದಿದೆ, ಈಗ ಎಲ್ಲ ಚಕ್ಲಿನ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆ ಎಲ್ಲ ತಿನ್ನೋದಕ್ಕೆ. ಒಂದ್ಸಲಿ ಮಾಡ್ಕೊಂಡು ನೀವು ಟ್ರೈ ಮಾಡಿ. ಹೊರಗಡೆ ತರೋದಕ್ಕಿಂತ ನಾವೇ ಮನೇಲಿ ಮಾಡ್ಕೋಬೋದು ಫ್ರೆಶ್ ಆಗಿ. ನೋಡಿ ಇದೇ ಹದದಲ್ಲಿ ಕರಿಬೇಕು, ತುಂಬ ರೋಸ್ಟಾಗಿ ಕರಿಬೇಡಿ, ಚೆನ್ನಾಗಿರಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಜೋರಾಗಿ ಉರಿ ಇಟ್ಟು ಕರಿದ್ರೆ ಸೀದೋಗುತ್ತೆ, ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಕರೀರಿ. ನೋಡಿ ಚಕ್ಲಿ ರೆಡಿಯಾಗಿದೆ. ನೋಡಿ ಕಾಫಿ ಜೊತೆಗೆ ಗರ್ಗರಿಯಾದ ಚಕ್ಲಿ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋನ ಲೈಕು ಶೇರು ಮಾಡಿ. ಥ್ಯಾಂಕ್ ಯು.